ಹಾಯ್ ಫ್ರೆಂಡ್ಸ್ ನಮಸ್ತೆ. ಇವತ್ತು ಬಜ್ಜಿ ರೆಸಿಪಿ ಮಾಡ್ತಿದ್ದೀನಿ. ಮಳೆಗಾಲಕ್ಕೆ ಚಳಿ ಇರುವಾಗ ಇದನ್ನು ಮನೇಲಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೇಲೆ ಸಾಲ್ಟ್ ಹಾಕೊಳ್ತಾ ಇದ್ದೀನಿ. ಬಜ್ಜಿ ಮಾಡಲಿಕ್ಕೆ ಇಟ್ಟು ಕಡಲೆ ಹಿಟ್ಟು ಕಲಿಸ್ಕೊಂಡು ಬೌಲ್ ಕಡಲೆ ಹಿಟ್ಟು ಒಂದು ಬಟ್ಲು, 1 ಸ್ಪೂನ್ ಖಾರದ ಪುಡಿ, ಸ್ವಲ್ಪ 1/4 ಸ್ಪೂನಷ್ಟು ಅಜ್ವೈನ, ಅಡಿಕೆ ಸೋಡಾ ಒಂದು 1/4 ಸ್ಪೂನಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು. ಮೆಣಸಿನ್ಕಾಯಿಗೂ ಉಪ್ಪು ಹಾಕ್ಕೊಂಡಿರೋದ್ರಿಂದ ಇಲ್ಲಿ ನೋಡಿಕೊಂಡು ಸೇರಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೋಬೇಕು. ಹಿಟ್ಟನ್ನು ಒಂದೇ ಹದವಾಗಿ ಕಲಿಸಿದ್ರೆ ಚೆನ್ನಾಗಿ ಬರುತ್ತೆ ಬಜ್ಜಿ. ಸ್ವಲ್ಪ ಗಟ್ಟಿಯಾದ್ರೂ ಚೆನ್ನಾಗಿ ಬರಲ್ಲ, ತೆಳುವಾದ್ರೂ ಚೆನ್ನಾಗಿ ಬರಲ್ಲ. ಅಲ್ಲೇ ಮೀಡಿಯಮಾಗಿ ಕಲಿಸ್ಕೋಬೇಕು. ಗಟ್ಟಿ ಇಲ್ಲಂದರೆ ಸ್ವಲ್ಪ ಈ ಥರ ಗಟ್ಟಿ ಕಲಿಸ್ಕೊಂಡು ನೋಡಿ ಇಟ್ಟು ಅದಕ್ಕೆ ಬಂದರೆ ಸಾಕು. ಒಂದು ಸ್ಪೂನ್ ಕಾಯ್ದಿರೋ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ಉಪ್ಪು ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಚೆಕ್ ಮಾಡ್ಕೋಬೇಕು. ಇವಾಗ ಬಜ್ಜಿಗೆ ಈ ಥರ ಮೆಣಸಿನ್ಕಾಯಿ ನಾವು ಎಷ್ಟು ಹಾಕ್ಕೊಳ್ತೀವಿ ಅಷ್ಟನ್ನ ಹಿಂಗೆ ಮುಳುಗಿಸಿಟ್ಕೊಂಡು ಒಂದು 5 ಬಜ್ಜಿ ಹಾಕ್ತೀವಿ ಅಂದಾಗ ಒಂದು 5 ಮೆಣಸಿನ್ಕಾಯಿ ಹಾಕ್ಕೋಬೇಕು. ಸ್ವಲ್ಪ ಹಿಂಗೆ ಚೆನ್ನಾಗಿ ಮಡ್ತಿ ಈ ಥರ ಕೊಡ್ವಿ ಸ್ವಲ್ಪ ಕ್ಯಾರೆಟು, ಒಂದು ಅರ್ಧ ಕ್ಯಾರೆಟು, ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಒಂದು ಚಿಟಿಕೆ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಇಷ್ಟನ್ನು ಮೂರನ್ನು ಆ ಬಜ್ಜಿಗೆ ಕಟ್ ಮಾಡಿ ಮೇಲೆ ಹಾಕೊಂಡು ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಆಗೋಲ್ಲ. ತುಂಬ ಒಳ್ಳೆಯದು. ಕ್ಯಾರೆಟ್ ಎಲ್ಲ ಸಿಹಿ ಕ್ಯಾರೆಟ್ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಬಜ್ಜಿ ಒಳಗಡೆ ಕಟ್ ಮಾಡಿಬಿಟ್ಟು ಈರುಳ್ಳಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಮೇಲೆ ನಿಂಬೆಹಣ್ಣು ಹಾಕ್ಕೊಂಡು ತಿಂತಾಯಿದ್ರೆ ನೋಡಿ ಫ್ರೆಂಡ್ಸ್, ಬಜ್ಜಿ ರೆಸಿಪಿ ರೆಡಿ ಆಯಿತು. ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳೆಲ್ಲ ಇಷ್ಟಪಟ್ಟು ಈ ಥರ ಎಲ್ಲ ಕ್ಯಾರೆಟ್ ಎಲ್ಲ ಹಾಕ್ಕೊಡೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇಷ್ಟಪಟ್ಟು ತಿಂತಾರೆ ಮಕ್ಕಳೆಲ್ಲ. ಮಾಡಿ ಒಂದು ಸಲ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.